ಗಿಲ್ಲಿ ನಮ್ಮೂರು ಹುಡುಗ, ನಮ್ಮ ಪಕ್ತೂರು ದಡಪುರದ ಹುಡುಗ. ನಮ್ಮ ಬಂಡೂರು ಶಾಲೆಯಲ್ಲಿ 10ನೇ ತರಗತಿ ಓದಿ ಪಾಪ ಅವರಪ್ಪ ಕಷ್ಟದಲ್ಲಿದ್ದ. ಹಂಗಾಗಿ ಅವನು ಬೆಂಗಳೂರು ಸೇರ್ಕೊಂಡು ಅವನು ವಿದ್ಯಾಭ್ಯಾಸಕ್ಕೆ ಒಂದು ಸ್ವಲ್ಪ ತೊಂದರೆ ಆದಾಗ ಬೆಂಗಳೂರಲ್ಲಿ ಇದ್ಕೊಂಡು ಅವ್ನು ದುಡಿಮೆ ಮಾಡ್ಕೊಂಡು ಪಾಪ ಕಷ್ಟದಲ್ಲಿ ಬಿದ್ದ. ಕಷ್ಟ ನೊಂದು ಬಂದಿರುವಂಥವನು. ಕಾಮಿಡಿ ಕಿಲಾಡಿಲಿ ಅಲ್ಲಿ ಕಾಮಿಡಿ ಕಿಲಾಡಿನೂ ಸ್ಪರ್ಧೆ ಮಾಡವನೆ. ಆಮೇಲೆ ಚಿಕ್ಕ ಹುದ್ದೆ ಏನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದೊಂದು ಕಾಮಿಡಿ ಮಾಡುವಂಥ ಉದ್ದೇಶ ಒಂದು. ಭಾರಿ ಕಾಮಿಡಿ ಮಾಡ್ತಾ ಇದ್ದ. ನಾವು ಸಿಕ್ತಾಗಲ್ಲ ಅಣ್ಣ ನಮ್ಮನ್ನ ಒಂದು ಸ್ವಲ್ಪ ಗೌರವದಿಂದ ಮಾತಾಡ್ಸಿ, ಅಣ್ಣ ಹಿಂಗೆಲ್ಲ ಮಾಡೋದಣ್ಣ, ಯೂಟ್ಯೂಬ್ ಚಾನಲ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಈ ಥರ ಎಲ್ಲ ಮಾಡ್ತೀವಿ, ನಮ್ಮ ಮುಂಬಂತಾನೆ ಅಂತ ಹೇಳ್ತಿದ್ದೆ. ನಮಗೂ ಭಾರಿ ಖುಷಿ ಆಯಿತು. ಆ ಖುಷಿಲಿ ಇವತ್ತು ಇಡೀ ಕರ್ನಾಟಕ ಜನ 38 ಕೋಟಿ ಮತವನ್ನು ಹಾಕಿ ಇಡೀ ಕರ್ನಾಟಕವೇ ಅವನ್ನ ಗೆಲ್ಸಿದೆ. ಇಡೀ ಕರ್ನಾಟಕಕ್ಕೆ ನಾವು ಅಭಿನಂದನೆ ಹೇಳ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಮಂಡ್ಯದಿಂದ ಒಂದು ಸ್ವರ ಕೊಟ್ಟರೆ ಇಡೀ ಕರ್ನಾಟಕವೇ ನಮ್ಮ ಮಂಡ್ಯದ ಜನತೆಗೆ ಬೆಂಬಲಾಗಿ ನಿಂತ್ಕೊಳ್ತೆ ಅನ್ನೋ ಒಂದು ಗಾದೆ ಇದ್ದೇ ಇದೆ. ಮಂಡ್ಯ ಅಂದ್ರೆ ಇಂಡಿಯಾಕ್ಕೆ ಒಂದು ಇದು ವರದಿ ಮಾಡುವಂತ ಮಂಡ್ಯ. ಈ ಮಂಡ್ಯದಲ್ಲಿ ಇರುವಂತ ನಮ್ಮ ಗಿಲ್ಲಿ ಗೆದ್ದು ಸಂಭ್ರಮದಿಂದ ಆಚರಣೆ ಮಾಡ್ಬೇಕಂತ ನಮ್ಮ ಉದ್ದೇಶ. ಗಿಲ್ಲಿ ಬರೋದನ್ನೇ ಕಾಯ್ತಿರ್ತೀವಿ. ಬಂದ ತಕ್ಷಣ ಅವನ್ನ ದಂಡಮ್ಮ ದೇವಸ್ಥಾನದಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬಂದು ಇಡೀ ನಮ್ಮ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತ ಊರ್ಲೆ ಅವನ್ನ ಮೆರವಣಿಗೆ ಮಾಡಿ ಮನೆಗೆ ಕರ್ಕೋ ಅಂತ ಒಂದು ಸಂದರ್ಭ ಇದೆ. ಹಾಗೆ ಇನ್ನು ನಮ್ಮ ತಾಲೂಕದ ಶಾಸಕರಾದ PM ನರೇಂದ್ರ ಸ್ವಾಮಿ ಸಾಹೇಬರು ಹೇಳೋರು ಅವ್ರ ಬಗ್ಗೆ. ಅವ್ರಿಗೆ ಮತ ಹಾಕಿ ಗೆಲ್ಸ್ಬೇಕು. ನಮ್ಮ ಪ್ರತಿಭೆ ಹುಡುಗ, ನಮ್ಮ ಪಕ್ಕದ ಊರಿನ ಹುಡುಗ, ಅವನ್ನ ಓಟ್ ಹಾಕಿ ಗೆಲ್ಸ್ಬೇಕು ಅಂತ ಅವರು ಒಂದು ಮಾಧ್ಯಮದಲ್ಲಿ ಮಾತಾಡೋರೆ. ಹಂಗಾಗಿ ಎಲ್ಲ ಸೇರಿ ಅವ್ರನ್ನ ಗೆಲ್ಸ್ಬೇಕಂತ ನಮ್ದು ಉದ್ದೇಶ ಇತ್ತು. ಹಂಗಾಗಿ ಗೆದ್ದು ಬರ್ಲಿ ಅಂತ ನಾವು ಹಾರೈಸ್ತೀವಿ ಸರ್. ಸಿದ್ದರಾಜು, ಬಂಡೂರು ಸಿದ್ದರಾಜು ಅಂತ ಸರ್, ಅಂಬೇಡ್ಕರ್ ಸೇನೆ ಸರ್. ಇವಾಗ ನಮ್ಮ ಮಳವಳ್ಳಿ ಹುಡುಗ ಮತ್ತೆ ಮಂಡ್ಯದ ಹುಡುಗ ನಮ್ಮ ಗಿಲ್ಲಿ ಅವರು ತುಂಬಾ ಹೆಸರು ಕರ್ನಾಟಕದಾದ್ಯಂತ ಹರಿದಾಡ್ತಿದೆ. ಮತ್ತೆ ಅವರು ಸಣ್ಣ ಪುಟ್ಟ ಪಾತ್ರಗಳು ನಟನೆ ಮಾಡ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಬೆಳೆದಂತ ವ್ಯಕ್ತಿ. ಇವತ್ತು ಒಂದು ಕರ್ನಾಟಕದ ಪ್ರತಿಯೊಂದು ಮನೆಗೂ ಮನೆ ಮಗನಾಗಿ ಮತ್ತೆ ಕರ್ನಾಟಕದಾದ್ಯಂತ ಪೂರ್ತಿ ಅವರು ಮಾಡಿರುವಂತ ಕಾಮಿಡಿ ಸೀನ್ ಇರ್ಬೋದು, ಮತ್ತೆ ಪ್ರತಿಯೊಂದು ಕಷ್ಟಪಟ್ಟು ಅವರು ಎಲ್ಲಾ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಕಷ್ಟಪಟ್ಟೆ ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಗಿಲ್ಲಿ ಅವರು ಬಿಗ್ ಬಾಸ್ ಇಂದ ಗೆದ್ದಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಬಟ್ ಏನಪ್ಪಾ ಅಂದ್ರೆ ಈ ಸರಿ ನಮ್ಮ ಗಿಲ್ಲಿ ಬಂದ್ರೆ ನಮ್ಮ ಮೊಳಿತಲ ಕಾಲಿಡ್ತಿದ್ದಂಗೆನೆ ತುಂಬಾ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ. ಅದು ಪಟಾಕಿ ಹೊಡೆಯೋದ್ರಿಂದ ಹಿಡಿದು ಪ್ರತಿಯೊಂದಿದೆ. ತುಂಬಾ ಆಲ್ರೆಡಿ ನಾವು ಇವತ್ತೆಲ್ಲ ಪ್ಲಾನಿಂಗ್ ಎಲ್ಲ ನಡೆದಿದೆ. ಹಂಗಾಗಿ ನಮ್ಮ ಮಂಡ್ಯದ ಹುಡುಗ ಅವನು ಮಳವಳ್ಳಿ ಮುತ್ತು ಕನ್ನಡಿಗರ ಸೊತ್ತು. ಹಾಗಾಗಿ ಅವ್ರು ಯಾವತ್ತಿದ್ರು ಒಳ್ಳೆ ಜನಗಳ ಆಶೀರ್ವಾದ ಅವನ ಮೇಲೆ ಇರ್ತದೆ. ಇನ್ನೂ ಯಶಸ್ವಿ ಆಗ್ಬೇಕಾಗಿ ನಮ್ ಗಿಲ್ಲಿನ ನಾವು ಹಾರೈಸ್ತೀವಿ ಸರ್. ದೇವ್ ಅಂತ ಸರ್, ದೇವ್ ಬಂಡೂರು. ಇದೇ ಬಂಡೂರು ಪಂಚಾಯತಿ ವ್ಯಾಪ್ತಿಗೆ ಸೇರಿದ ತಡಪುರ ಗ್ರಾಮದ ಒಬ್ಬ ಗಿಲ್ಲಿ ನಟ ಬಹಳ ಕಷ್ಟಪಟ್ಟು ಬಡತನದಿಂದ ಹೋಗಿ ಅವನು ಕಾಮಿಡಿ ಕಿಲಾಡಿಗಳಲ್ಲಿ ಆಕ್ಟಿಂಗ್ ಮಾಡಿ ಈಗ ಬಿಗ್ ಬಾಸ್ ಬಂದಿರೋದು ಹೆಮ್ಮೆ ವಿಷಯ. ಅವನು ಈ ಬಿಗ್ ಬಾಸ್ನಲ್ಲಿ ಉತ್ತಮ ಫೈಟ್ ಮಾಡಿ ಎಲ್ರಿಗೂ ಇದು ಮಾಡಿ ಕ್ರೇಜ್ ಮಾಡಿ ಈ ಸ್ಥಾನಕ್ಕೆ ಬಂದು ಪ್ರಥಮ ಸ್ಥಾನ ಗೆದ್ದಿದ್ದಾರೆ ಅಂತ ನಮ್ಗೆ ಗೊತ್ತು. ಅದು ಅವರು ಬರ್ಲಿ ಅಂತ ನಾವು ಆಶಿಸ್ತಾ, ಅವರು ಬಂದರೆ ಇಡೀ ಮಳವಳ್ಳಿ ತಾಲೂಕಲ್ಲ ಕರ್ನಾಟಕ ರಾಜ್ಯದಲ್ಲೇ ಅವನಿಗೊಂದು ಹಬ್ಬ ಮಾಡಬೇಕು ಅಂತ ಕಾಯ್ಕೊಂಡಿದ್ದ ಜನತೆ. ಅವನು ದಡಪುರದ ಮಗನಲ್ಲ, ಕರ್ನಾಟಕ ರಾಜ್ಯದ ಮನಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಶಿವಣ್ಣ ಅಂದ್ಬಿಟ್ಟು ಬಂಡೂರು ಗ್ರಾಮ. ಅವರು ನಮ್ಮ ಚಿಕ್ಕಮ್ಮನ ಮೊಮ್ಮಗ, ನಮ್ಮ ತಾಯಿ ತಂಗಿ ಮಗ. ಆದ್ರೆ ಅವನು ಚೆನ್ನಾಗಿ ಬರ್ಬೇಕು ಅಂತ ಹಾರೈಸ್ತೀವಿ ಕಣಪ್ಪ ನಾವು. ಗಿಲ್ಲಿ ನಟ ಬಂಡೂರು ಬಿಗ್ ಬಾಸ್ ಇಂದ ಚೆನ್ನಾಗಿ ಅಚ್ಚುಕಟ್ಟಾಗಿ ಗೆದ್ದು ಬರ್ಲಿ. ನೋಡೋಣ ಸರ್, ಡೈಲಿ ನೋಡ್ತೀನಿ. ಚೆನ್ನಾಗ್ ಆಡ್ತಿದ್ರು. ಆದ್ರೆ ನಾನು ಮಾಡಾದ್ ಮಿತಿ ಹೆಸರು ಬರ್ಕಕ್ ಬರಲ್ದು. ನೋಡ್ಕತಿದ್ದಿ ಕಣ್ಣಲ್ಲಿ. ನಮ್ ಚಿಕ್ಕವ್ವ ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಸಂತೋಷ ಪಡ್ತಿದ್ಲು ಅಂತ ಕಣ್ಣೀರ್ ಬರ್ತಿದ್ವು ಅಷ್ಟೇ ಹೊರ್ತು ಇನ್ನೇನು ಆಸೆ ಪಟ್ಕೊಂಡೇನೆ ಅಷ್ಟಪ್ಪ.